ಈ ಗೊಂದಲಗಳು ಏನೇ ಇದ್ರು ಕೂಡ ಸಚಿವ ಸಂಪುಟದ ಗೊಂದಲ ಆಗಿರಲಿ, ನಾಯಕತ್ವ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಮಾತನಾಡಕ್ ಹೋಗುದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಚಿವರೇ ಕೂಡ ಅಂದ್ರೆ ಸಚಿವರ ಕಥೆ ಏನಾಗೋದು ಗೊತ್ತಿಲ್ಲ, ಸಿಎಂ ಡಿಸಿಎಂ ಕಥೆ ಆಗೋದು ಗೊತ್ತಿಲ್ಲ, ಒಂದ್ ತಿಂಗಳು ಕಾಯಿರಿ ಅಲ್ಲ ಆ ತರ ಅಧಿಕಾರಿಗಳು ಯಾರು ಹೇಳಿ ಅಲ್ಲ ಆ ತರ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಮಾಹಿತಿ ನಿಮಗೆ ಏನಿದ್ರೆ ಕೊಡ್ರಿ, ಚೆಕ್ ಮಾಡಿ ನೋಡ್ತೀವಿ. ಯಾರು ಅಲ್ಲ ವಿಜೇಂದ್ರ ಅವರು ಸ್ವಲ್ಪ ಸಿಬಿಐ ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ಇಡಿ ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, ಸಿಬಿಐ ಬಗ್ಗೆ, ಸಿಬಿಐ ಯಾವ ರೀತಿ ವರ್ತನೆ ಮಾಡ್ತಾರೆ, ಸಿಬಿಐ ಇಲ್ಲಿವರೆಗೆ ಈ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡ್ರಲ್ಲ ಅವ್ರಿಗೆ. ಈಗ ನಾವು ಗವರ್ನರ್ಗೂ ಕಾಣ್ತಕ್ಕಂಥದ್ದು ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆ ಏನಿದೆ, ಸರ್ಕಾರದ ಪ್ರಸ್ತಾವನೆ ಏನಿದೆ, ಅದನ್ನ ಅಂಗೀಕರಿಸಿ ನೀವು ಕಳಿಸಿದ್ರೆ ನಮಗೆ ಧಾರವಾಡಕ್ಕೆ ಅನುಕೂಲ ಆಗತಕ್ಕ ಸದುದ್ದೇಶದಿಂದ ಹೋರಾಟಗಾರರು, ಪ್ರಸಾದ್ ಅಬ್ಬಯ್ಯವರು, ಕೋನ್ ರೆಡ್ಡಿ ಅವರು, ನಾವು ಎಲ್ಲ ಒಟ್ಟಿಗೆ ಹೋಗಿ ಇವತ್ತು ಇನ್ನೊಂದ್ಸಲಿ ಮತ್ತೆ ಮನವಿ ಕೊಡ್ತಾ ಇದೀವಿ. ಪೊಲಿಟಿಕಲಿ ಏನ್ ಡಿಫರೆನ್ಸಸ್ ಇದೆ ನಿಮಗೂ ಬಿಜೆಪಿಗೂ? ಆಗ್ಬಾರ್ದು ಅಂತ ಅವ್ರಿಗೆ ಏನಾರು ಇದೆಯಾ? ಅವರು ಮೇಲ್ನೋಟಕ್ಕೆ ಆಗ್ಬೇಕಂತ ಹೇಳ್ತಿದ್ರು ಕೂಡ ಒಳಗೆ ಆಗ್ಬಾರ್ದು ಅಂತಾನೆ ಇರೋದು ಅವರಿಗೆ. ಯಾಕಂದ್ರೆ ಅವ್ರು ಸರ್ಕಾರ ಇದ್ದಾಗ ಮಾಡ್ಲಿಲ್ಲ ಅವರು. ಈಗ ನಾವು ಮಾಡಿದ್ಮೇಲೆ ಈಗ ಅದನ್ನ ಜನರು, ಸಾರ್ವಜನಿಕರ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಅದನ್ನ ಯಾವುದೋ ರೀತಿಯಾಗಿ ಪಬ್ಲಿಸಿಟಿ ತೊಗೊಳಕ್ಕೆ ಈ ಸ್ಟಂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು. ಅವ್ರು ಸೋಷಿಯಲ್ ಮೀಡಿಯಾದಲ್ಲ ನಾವು ನೋಡ್ತಾ ಇದ್ವಿ, ನಾವು ಜನರ ಮನಸ್ಸನ್ನ ಈಗ ಅರ್ಥ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಬರ್ತಾರೆ. ಸೊ ವೆನ್ ಪೀಪಲ್ ಬಿಕೇಮ್ ಎಜಿಟೇಷನ್ ಸ್ಟಾರ್ಟ್ ಆದ ತಕ್ಷಣ ಅವರು ಅದ್ರ ಪರ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಬಟ್ ಅವರಿಂದನೇ ಇದು ಬಹಳ ತಡ ಆಗಿರ್ತಕ್ಕಂಥದ್ದಂತ ಜನಕ್ಕೆ ಅರ್ಥ ಆಗಿದೆ. ಬಟ್ ಸ್ಟಿಲ್ ಅವರ್ we will go meet the honorable governor, request him his kind good selves to see to that this bill is cleared as early as possible. ಅದಕ್ಕೆ ನಾವು ಹೋಗ್ತಾ ಇದೀವಿ ಕಾಣ್ಲಿಕ್ಕೆ. ಈ ಗೊಂದಲಗಳು ಏನೇ ಇದ್ರು ಕೂಡ ಸಚಿವ ಸಂಪುಟದ ಗೊಂದಲ ಆಗಿರಲಿ, ನಾಯಕತ್ವ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಮಾತನಾಡಕ್ ಹೋಗುದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಚಿವರೇ ಕೂಡ ಅಂದ್ರೆ ಸಚಿವರ ಕಥೆ ಏನಾಗೋದು ಗೊತ್ತಿಲ್ಲ, ಸಿಎಂ ಡಿಸಿಎಂ ಕಥೆ ಏನಾಗೋದು ಗೊತ್ತಿಲ್ಲ, ಒಂದ್ ತಿಂಗಳು ಕಾಯಿರಿ ಅಲ್ಲ ಆ ತರ ಅಧಿಕಾರಿಗಳು ಯಾರು ಹೇಳಿ ಅಲ್ಲ ಆ ತರ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಮಾಹಿತಿ ನಿಮಗೆ ಏನಿದ್ರೆ ಕೊಡ್ರಿ, ಚೆಕ್ ಮಾಡಿ ನೋಡ್ತೀವಿ. ಯಾರು ಅಲ್ಲ ವಿಜೇಂದ್ರ ಅವರು ಸ್ವಲ್ಪ ಸಿಬಿಐ ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ಇಡಿ ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, ಸಿಬಿಐ ಬಗ್ಗೆ, ಸಿಬಿಐ ಯಾವ ರೀತಿ ವರ್ತನೆ ಮಾಡ್ತಾರೆ, ಸಿಬಿಐ ಇಲ್ಲಿವರೆಗೆ ಈ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡ್ರಲ್ಲ ಅವ್ರಿಗೆ. ಈಗ ನಾವು ಗವರ್ನರ್ಗೂ ಕಾಣ್ತಕ್ಕಂಥದ್ದು ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆ ಏನಿದೆ, ಸರ್ಕಾರದ ಪ್ರಸ್ತಾವನೆ ಏನಿದೆ, ಅದನ್ನ ಅಂಗೀಕರಿಸಿ ನೀವು ಕಳಿಸಿದ್ರೆ ನಮಗೆ ಧಾರವಾಡಕ್ಕೆ ಅನುಕೂಲ ಆಗತಕ್ಕ ಸದುದ್ದೇಶದಿಂದ ಹೋರಾಟಗಾರರು, ಪ್ರಸಾದ್ ಅಬ್ಬಯ್ಯವರು, ಕೋನ್ ರೆಡ್ಡಿ ಅವರು, ನಾವು ಎಲ್ಲ ಒಟ್ಟಿಗೆ ಹೋಗಿ ಇವತ್ತು ಇನ್ನೊಂದ್ಸಲಿ ಮತ್ತೆ ಮನವಿ ಕೊಡ್ತಾ ಇದೀವಿ. ಪೊಲಿಟಿಕಲಿ ಏನ್ ಡಿಫರೆನ್ಸಸ್ ಇದೆ ನಿಮಗೂ ಬಿಜೆಪಿಗೂ? ಆಗ್ಬಾರ್ದು ಅಂತ ಅವ್ರಿಗೆ ಏನಾರು ಇದೆಯಾ? ಅವರು ಮೇಲ್ನೋಟಕ್ಕೆ ಆಗ್ಬೇಕಂತ ಹೇಳ್ತಿದ್ರು ಕೂಡ ಒಳಗೆ ಆಗ್ಬಾರ್ದು ಅಂತಾನೆ ಇರೋದು ಅವರಿಗೆ. ಯಾಕಂದ್ರೆ ಅವ್ರು ಸರ್ಕಾರ ಇದ್ದಾಗ ಮಾಡ್ಲಿಲ್ಲ ಅವರು. ಈಗ ನಾವು ಮಾಡಿದ್ಮೇಲೆ ಈಗ ಅದನ್ನ ಜನರು, ಸಾರ್ವಜನಿಕರ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಅದನ್ನ ಯಾವುದೋ ರೀತಿಯಾಗಿ ಪಬ್ಲಿಸಿಟಿ ತೊಗೊಳಕ್ಕೆ ಈ ಸ್ಟಂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು. ಅವ್ರು ಸೋಷಿಯಲ್ ಮೀಡಿಯಾದಲ್ಲ ನಾವು ನೋಡ್ತಾ ಇದ್ವಿ, ನಾವು ಜನರ ಮನಸ್ಸನ್ನ ಈಗ ಅರ್ಥ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಬರ್ತಾರೆ. ಸೊ ವೆನ್ ಪೀಪಲ್ ಬಿಕೇಮ್ ಎಜಿಟೇಷನ್ ಸ್ಟಾರ್ಟ್ ಆದ ತಕ್ಷಣ ಅವರು ಅದ್ರ ಪರ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಬಟ್ ಅವರಿಂದನೇ ಇದು ಬಹಳ ತಡ ಆಗಿರ್ತಕ್ಕಂಥದ್ದಂತ ಜನಕ್ಕೆ ಅರ್ಥ ಆಗಿದೆ. ಬಟ್ ಸ್ಟಿಲ್ ಅವರ್ we will go meet the honorable governor, request him his kind good selves to see to that this bill is cleared as early as possible. ಅದಕ್ಕೆ ನಾವು ಹೋಗ್ತಾ ಇದೀವಿ ಕಾಣ್ಲಿಕ್ಕೆ. ಈ ಗೊಂದಲಗಳು ಏನೇ ಇದ್ರು ಕೂಡ ಸಚಿವ ಸಂಪುಟದ ಗೊಂದಲ ಆಗಿರಲಿ, ನಾಯಕತ್ವ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಮಾತನಾಡಕ್ ಹೋಗುದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಚಿವರೇ ಕೂಡ ಅಂದ್ರೆ ಸಚಿವರ ಕಥೆ ಏನಾಗೋದು ಗೊತ್ತಿಲ್ಲ, ಸಿಎಂ ಡಿಸಿಎಂ ಕಥೆ ಏನಾಗೋದು ಗೊತ್ತಿಲ್ಲ, ಒಂದ್ ತಿಂಗಳು ಕಾಯಿರಿ ಅಲ್ಲ ಆ ತರ ಅಧಿಕಾರಿಗಳು ಯಾರು ಹೇಳಿ ಅಲ್ಲ ಆ ತರ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಮಾಹಿತಿ ನಿಮಗೆ ಏನಿದ್ರೆ ಕೊಡ್ರಿ, ಚೆಕ್ ಮಾಡಿ ನೋಡ್ತೀವಿ. ಯಾರು ಅಲ್ಲ ವಿಜೇಂದ್ರ ಅವರು ಸ್ವಲ್ಪ ಸಿಬಿಐ ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ಇಡಿ ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, ಸಿಬಿಐ ಬಗ್ಗೆ, ಸಿಬಿಐ ಯಾವ ರೀತಿ ವರ್ತನೆ ಮಾಡ್ತಾರೆ, ಸಿಬಿಐ ಇಲ್ಲಿವರೆಗೆ ಈ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡ್ರಲ್ಲ ಅವ್ರಿಗೆ. ಈಗ ನಾವು ಗವರ್ನರ್ಗೂ ಕಾಣ್ತಕ್ಕಂಥದ್ದು ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆ ಏನಿದೆ, ಸರ್ಕಾರದ ಪ್ರಸ್ತಾವನೆ ಏನಿದೆ, ಅದನ್ನ ಅಂಗೀಕರಿಸಿ ನೀವು ಕಳಿಸಿದ್ರೆ ನಮಗೆ ಧಾರವಾಡಕ್ಕೆ ಅನುಕೂಲ ಆಗತಕ್ಕ ಸದುದ್ದೇಶದಿಂದ ಹೋರಾಟಗಾರರು, ಪ್ರಸಾದ್ ಅಬ್ಬಯ್ಯವರು, ಕೋನ್ ರೆಡ್ಡಿ ಅವರು, ನಾವು ಎಲ್ಲ ಒಟ್ಟಿಗೆ ಹೋಗಿ ಇವತ್ತು ಇನ್ನೊಂದ್ಸಲಿ ಮತ್ತೆ ಮನವಿ ಕೊಡ್ತಾ ಇದೀವಿ. ಪೊಲಿಟಿಕಲಿ ಏನ್ ಡಿಫರೆನ್ಸಸ್ ಇದೆ ನಿಮಗೂ ಬಿಜೆಪಿಗೂ? ಆಗ್ಬಾರ್ದು ಅಂತ ಅವ್ರಿಗೆ ಏನಾರು ಇದೆಯಾ? ಅವರು ಮೇಲ್ನೋಟಕ್ಕೆ ಆಗ್ಬೇಕಂತ ಹೇಳ್ತಿದ್ರು ಕೂಡ ಒಳಗೆ ಆಗ್ಬಾರ್ದು ಅಂತಾನೆ ಇರೋದು ಅವರಿಗೆ. ಯಾಕಂದ್ರೆ ಅವ್ರು ಸರ್ಕಾರ ಇದ್ದಾಗ ಮಾಡ್ಲಿಲ್ಲ ಅವರು. ಈಗ ನಾವು ಮಾಡಿದ್ಮೇಲೆ ಈಗ ಅದನ್ನ ಜನರು, ಸಾರ್ವಜನಿಕರ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಅದನ್ನ ಯಾವುದೋ ರೀತಿಯಾಗಿ ಪಬ್ಲಿಸಿಟಿ ತೊಗೊಳಕ್ಕೆ ಈ ಸ್ಟಂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು. ಅವ್ರು ಸೋಷಿಯಲ್ ಮೀಡಿಯಾದಲ್ಲ ನಾವು ನೋಡ್ತಾ ಇದ್ವಿ, ನಾವು ಜನರ ಮನಸ್ಸನ್ನ ಈಗ ಅರ್ಥ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಬರ್ತಾರೆ. ಸೊ ವೆನ್ ಪೀಪಲ್ ಬಿಕೇಮ್ ಎಜಿಟೇಷನ್ ಸ್ಟಾರ್ಟ್ ಆದ ತಕ್ಷಣ ಅವರು ಅದ್ರ ಪರ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಬಟ್ ಅವರಿಂದನೇ ಇದು
ಬಹಳ ತಡ ಆಗಿರ್ತಕ್ಕಂಥದ್ದು ಜನಕ್ಕೆ ಅರ್ಥ ಆಗಿದೆ. ಬಟ್ ಸ್ಟಿಲ್ ಅವರ್ we will go meet the honorable governor, request him his kind good selves to see to that this bill is cleared as early as possible. ಅದಕ್ಕೆ ನಾವು ಹೋಗ್ತಾ ಇದೀವಿ ಕಾಣ್ಲಿಕ್ಕೆ.